ಭೀಮನ ಅಮಾವಾಸ್ಯೆ ಅಂದ್ರೆ ಪತಿಯನ್ನ ಕೊಂದಂತಹ ರಾಕ್ಷಸಿ. ಭೀಮನ ಅಮಾವಾಸ್ಯೆ ಅಂದ್ರೆ ಪತಿಯ ಆಯಸ್ಸಿಗಾಗಿ ಪೂಜೆಯನ್ನ ಮಾಡುವಂಥದ್ದು ಸಹಜ. ಆದ್ರೆ ಈ ಕೇಸ್ನಲ್ಲಿ ಉಲ್ಟಾಗಿರುವಂಥದ್ದು, ಪತಿಯನ್ನೇ ಸಾಯಿಸಿಬಿಟ್ಟಿದ್ದಾಳೆ ಈಕೆ ರಾಕ್ಷಸಿ. ಊಟಕ್ಕೆ 10 ನಿದ್ರೆ ಮಾತ್ರೆಯನ್ನ ಹಾಕಿ ಗಂಡನನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾಳೆ. ನೋಡಿ, ನಮ್ಮಲ್ಲಿ ಭೀಮನ ಅಮಾವಾಸ್ಯೆ ಅಂತಂದ್ರೆ ಏನ್ ಮಾಡ್ತಾರೆ, ಪತಿಗೆ ಪೂಜೆ ಮಾಡಿ ಆತನ ಆಯಸ್ಸಿಗಾಗಿ ಪ್ರಾರ್ಥನೆ ಮಾಡುವಂಥದ್ದು. ಆದ್ರೆ ಈಗ ಕಾಲ ಬದಲಾಗ್ಬಿಟ್ಟಿದೆ. ಅಂದ್ರೆ ಪತಿಯನ್ನ ಸಾಯಿಸ್ಬಿಟ್ಟಿದ್ದಾಳೆ. ಈ ತರ ಕೇಸಸ್ ತುಂಬಾ ನಡೀತಾ ಇದೆ. ಈಗ ಭೀಮನ ಅಮಾವಾಸ್ಯೆ ದಿನ ಆಗಿದೆ ಇದು. ಭೀಮನ ಅಮಾವಾಸ್ಯೆ ಅಂದ್ರೆ ಕೊಂದು ಬಿಟ್ಟಿದ್ದಾಳೆ. ಮಗನ ಜೊತೆ ಸೇರಿ ಪತಿಯನ್ನೇ ಮುಗಿಸಿದಂತಹ ಮಹಿಳೆ ತಾಳಿ ಕಟ್ಟಿದ ಗಂಡನಿಗೆ ಪುಣ್ಯಾತ್ಗಿತ್ತಿ ಚಟ್ಟ ಕಟ್ಟಿಬಿಟ್ಟಿದ್ದಾಳೆ. ಈಗ ಭೀಮನ ಅಮಾವಾಸ್ಯೆಯ ದಿನವೇ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆಯೋ ಬದಲು ಕತ್ತು ಬಿಗಿದು ಕೊಲೆ ಮಾಡಿದ್ದಾಳೆ. ಕೋಲಾರ ತಾಲೂಕಿನ ಚನ್ನಸಾಂದ್ರ ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು. ಈ ಘಟನೆಯನ್ನ ಕಂಡು ಇಡೀ ಚನ್ನಸಂದ್ರವೇ ಈಗ ಫುಲ್ ಶಾಕ್ ಆಗಿರುವಂಥದ್ದು. ಅಂದ್ರೆ ಭೀಮನ ಅಮಾವಾಸ್ಯೆ ದಿನವೇ ಗಂಡನನ್ನ ಕೊಂದಿದ್ದಾಳೆ. ಭೀಮನ ಅಮಾವಾಸ್ಯೆ ಎಂದೇ ಪತಿಯನ್ನ ಕೊಂದಿರುವಂತಹ ರಾಕ್ಷಸಿ 10 ನಿದ್ದೆ ಮಾತ್ರೆಯನ್ನ ಹಾಕಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾಳೆ. ಮಗನ ಜೊತೆ ಸೇರಿ ಪತಿಯನ್ನ ಮುಗಿಸಿದಂತಹ ಮಹಿಳೆ ತಾಳಿ ಕಟ್ಟಿದ ಗಂಡನಿಗೆ ಪುಣ್ಯಾತ್ಕಿತ್ತಿ ಚಟ್ಟ ಕಟ್ಟಿಬಿಟ್ಟಿದ್ದಾಳೆ. ಭೀಮನ ಅಮಾವಾಸ್ಯೆ ದಿನ ಪ್ರತಿಯೊಬ್ಬ ಸತಿಯೂ ಕೂಡ ತನ್ನ ಪತಿಯ ಆಯಸ್ಸಿಗಾಗಿ ಒಂದು ಪೂಜೆಯನ್ನ ಮಾಡುವಂಥದ್ದು. ಆತನ ಕಾಲಿಗೆ ಪೂಜೆ ಮಾಡಿ ದೇವರಲ್ಲಿ ನನ್ನ ಗಂಡನಿಗೆ ಆಯಸ್ಸನ್ನ ಕೊಡುವಂತ ಕೇಳ್ಕೊಳ್ಳುವಂಥ ಪದ್ಧತಿ ನಮ್ಮಲ್ಲಿ ಬಂದಿದೆ. ಆದರೆ ಈಗ ಕಾಲ ಬದಲಾಗ್ಬಿಟ್ಟಿದೆ. ಕಟ್ಕೊಂಡ ಗಂಡನನ್ನ ಕೊಲೆ ಮಾಡುವಂಥ ಪರಿಸ್ಥಿತಿ ಈಗ ಬಂದುಬಿಟ್ಟಿದೆ. ಈಗ ಅದೇ ರೀತಿ ಆಗಿರುವಂಥದ್ದು. ಇಲ್ಲಿ ಭೀಮನ ಅಮಾವಾಸ್ಯೆ ದಿನವೇ ತಾಳಿ ಕಟ್ಟಿದಂತಹ ಗಂಡನಿಗೆ ಚಟ್ಟ ಕಟ್ಟಿದ್ದಾಳೆ ಈ ಪುಣ್ಯಾತ್ಕಿತಿ. ಮಗನ ಜೊತೆ ಸೇರಿ 10 ನಿದ್ರೆ ಮಾತ್ರೆಯನ್ನ ಊಟದಲ್ಲಿ ಬೆರೆಸಿ ಆತನಿಗೆ ತಿನ್ನಿಸಿರುವಂಥದ್ದು. ಕೋಲಾರದಲ್ಲಿ ಘಟನೆ ನಡೆದಿದೆ. ನೋಡಿ, ಕೋಲಾರ ಜಿಲ್ಲೆಯ ಚನ್ನಸಂದ್ರವೇ ಈಗ ಫುಲ್ ಶಾಕ್ ಆಗಿರುವಂಥದ್ದು ಈ ಘಟನೆಯನ್ನ ಕೇಳಿ. ಮಗನ ಜೊತೆ ಸೇರಿ ಗಂಡನಿಗೆ 10 ನಿದ್ರೆ ಮಾತ್ರೆಯನ್ನ ಹಾಕಿ ಬರೋಬರವಾಗಿ ಹತ್ಯೆ ಮಾಡಿರುವಂಥದ್ದು. ಕಾಲಿಗೆ ಬಿದ್ದು ಆಶೀರ್ವಾದ ಪಡಿಬೇಕಿತ್ತು. ಇವತ್ತಿನ ದಿನ ಭೀಮನ ಅಮಾವಾಸ್ಯೆ ದಿನ ಗಂಡನ ಪಾದಪೂಜೆ ಮಾಡಿ ಆತನ ಆಯಸ್ಸಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂತಹ ಸತಿ. ಆದ್ರೆ ಈಕೆ ಮಾಡಿದ್ದೇನು, 10 ನಿದ್ರೆ ಮಾತ್ರೆಯನ್ನ ಆತನಿಗೆ ಊಟದಲ್ಲಿ ಹಾಕಿ ಕೊಟ್ಟು ಗಂಡನನ್ನ ಪರಲೋಕಕ್ಕೆ ಕಳಿಸ್ಬಿಟ್ಟಿರುವಂಥದ್ದು. ಈಗ ನೋಡಿ, ಪತಿ ನಾರಾಯಣ ಸ್ವಾಮಿಯನ್ನ ಮುಗಿಸಿದಂತಹ ಜಗದಾಂಬ ಗಂಡನನ್ನ ಕೊಲ್ಲಲು ಪಕ್ಕಾ ಪ್ಲಾನ್ ಮಾಡಿದಂತಹ ಪತ್ನಿ ಪ್ಲಾನ್ ಮಾಡಿಕೊಂಡೇ ಈ ರೀತಿ ಮಾಡಿರುವಂಥದ್ದು. ಇಲ್ಲಿ ಯಾರು ಇಲ್ಲದ ಮನೆಗೆ ಗಂಡನನ್ನ ಕರೆದೊಯ್ದಂತಹ ಪತ್ನಿ ಆ ಮನೆಯಲ್ಲಿ ಗಂಡನೊಂದಿಗೆ 2 ದಿನ ವಾಸ ಇದ್ಲು. ಕುಂತಲ್ಲೇ ಕೊಲ್ಲಲು ಯೋಚನೆ ಮಾಡ್ತಾ ಇದ್ಲು. ಆಕೆಯ ಕೊಲೆಯ ಅಸ್ತ್ರವಾಗಿ ಸಿಕ್ಕಿದ್ದು ನಿದ್ರೆ ಮಾತ್ರೆ, ಹಗ್ಗ. ಇದೆರಡು ಆಕೆಗೆ ಸಿಕ್ತು. ರಾತ್ರಿ ಊಟ ಮಾಡಿಸಿ 10 ನಿದ್ರೆ ಮಾತ್ರೆಯನ್ನ ಕೊಟ್ಟಿದ್ಲು. 68ರ ವಯಸ್ಸಿನ ಗಂಡನಿಗೆ ರಾತ್ರಿ 10 ನಿದ್ರೆ ಮಾತ್ರೆಯನ್ನ ನೀಡಿದಂತಹ ಪತ್ನಿ. ನೋಡಿ, 68 ವಯಸ್ಸು ಅವರಿಗೆ. ಬಳಿಕ ಕುತ್ತಿಗೆಗೆ ಹಗ್ಗವನ್ನ ಬಿಗಿದು ಕರುಣೆ ಇಲ್ಲದಂತೆ ಹತ್ಯೆ ಮಾಡಿದ್ದಾಳೆ. ಕೊನೆಗೆ ಪೊಲೀಸರ ಮುಂದೆಯೇ ಮಹಾಸತಿ ಶರಣಾಗಿರುವಂಥದ್ದು. ಇಲ್ಲಿ ಅಂದ್ರೆ ಈ ಪಕ್ಕ ಪ್ಲಾನ್ ಮಾಡ್ಕೊಂಡು ಇಲ್ಲಿ ಕೊಲೆ ಮಾಡಿರುವಂಥದ್ದು. ಅದಕ್ಕಾಗಿಯೇ 2 ದಿನ ಬೇರೆ ಕಡೆ ಯಾರು ಇಲ್ಲದಂತಹ ಮನೆಗೆ ಆತನನ್ನು ಕರೆದುಕೊಂಡು ಹೋಗಿರುವಂಥದ್ದು. ಆತನ ವಯಸ್ಸು 62. ಕೊಲೆಗೆ ಅಸಲಿ ಕಾರಣ ಏನು ಅಂತ ನೋಡೋದಾದ್ರೆ, ದಂಪತಿ ಇಬ್ರು ಒಂದು ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ರು. ಇತ್ತೀಚೆಗೆ ಜಮೀನು ಮಾರಾಟವನ್ನ ಮಾಡಿದಂತಹ ಪತಿ ಜಮೀನು ಮಾರಿದ ಹಣವನ್ನ ಕೊಟ್ಟಿಲ್ಲ ಅಂತ ಜಗಳ. ಇಲ್ಲಿ ಬಾಕಿ ಜಮೀನನ್ನ ಮಾರಬಹುದು ಎಂಬ ಭಯ ಇತ್ತು. ಇನ್ನು ಮುಂದೆ ಇಬ್ರು ಜೊತೆಯಾಗಿ ಬಾಳೋಣ ಅಂತ ಪತ್ನಿ ಯಾರಿಂದ ಮನೆಗೆ ಕರ್ಕೊಂಡು ಹೋಗಿರೋದು. 2-3 ದಿನದ ಹಿಂದೆ ತೋಟದ ಮನೆಗೆ ಪತ್ನಿ ಪತಿಯನ್ನ ಕರೆದುಕೊಂಡು ಹೋಗಿದ್ದಾಳೆ. ಇನ್ನು ಪುಸಲಾಯಿಸಿ ತೋಟದ ಮನೆಗೆ ಕರೆತಂದಿದ್ದಂತಹ ಹೆಂಡತಿ ಗಂಡನಿಂದ ಗಂಡನಿಗೆ ಒಂದು 10 ನಿದ್ರೆ ಮಾತ್ರೆಯನ್ನ ಕೊಟ್ಟಿದ್ದಾಳೆ ಜಗದಾಂಬ. ಹಗ್ಗದಿಂದ ಕುತ್ತಿಗೆಯನ್ನ ಬಿಗಿದು ಪತ್ನಿ ಜಗದಾಂಬ ಕೊಲೆ ಮಾಡಿದ್ದಾಳೆ. ಅಂದ್ರೆ ಆಸ್ತಿ ವಿಚಾರ ಇಲ್ಲಿ ಅಸಲಿ ಕಾರಣ. ಆತನನ್ನ ಸಾಯಿಸಲು ಆಸ್ತಿ ಕಾರಣ ಇಲ್ಲಿ.